ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಬ್ರಹ್ಮಾಂಡವನ್ನ ಸಂರಕ್ಷಿಸುವುದಕ್ಕೆ ದೇವಾನುದೇವತೆಗಳು ನಾನಾ ಅವತಾರಗಳನ್ನು ಅವತರಿಸಿದ್ದಾರೆ. ಅಂತಹ ಒಂದು ಮಹಾ ಅವತಾರಗಳಲ್ಲಿ ಅತಿ ಭಯಂಕರವಾದ ಅವತಾರವೇ ತಾಯಿ ಪ್ರತ್ಯಂಗಿರಾದೇವಿ. ಪ್ರತ್ಯಂಗಿರಾದೇವಿಯನ್ನ ಶಕ್ತಿ ದೇವತೆಗಳಲ್ಲಿ ಉಗ್ರ ಸ್ವರೂಪಿಣಿ ಎನ್ನುತ್ತಾರೆ. ಶತ್ರು ಸಂಹಾರಕ್ಕಾಗಿ ಜನಿಸಿ ಬಂದವಳು ಎಂದು ಆರಾಧಿಸಲಾಗುತ್ತೆ. ಶಿವ, ವಿಷ್ಣು ಹಾಗೂ ಆದಿಶಕ್ತಿಯ ಅಂಶವನ್ನ ಹೊಂದಿರುವ ದೇವತೆಯೇ ತಾಯಿ ಪ್ರತ್ಯಂಗಿರ. ಪ್ರತ್ಯಂಗಿರ ದೇವಿಯ ಲಕ್ಷಣವನ್ನ ಗಮನಿಸಿದಾಗ ಸಿಂಹದ ಮುಖ, ಸ್ತ್ರೀ ದೇಹವನ್ನ ಹೊಂದಿದ್ದು ಸಿಂಹವನ್ನೇ ವಾಹನವಾಗಿ ಅಲಂಕರಿಸಿದ್ದಾಳೆ. ಪ್ರತ್ಯಂಗಿರ ದೇವಿಯು ಪುರಾಣ ಕಾಲಗಳಿಂದಲೂ ಪ್ರಸಿದ್ಧವಾದ ಶಕ್ತಿ ದೇವತೆ. ವಾಸ್ತವವಾಗಿ ಪ್ರತ್ಯಂಗಿರ ದೇವಿಯ ಬಗ್ಗೆ ವೇದಗಳಲ್ಲಿ ಸಾಕಷ್ಟು ವಿವರಣೆಗಳನ್ನು ನೀಡಲಾಗಿದೆ. ಇವತ್ತಿನ ಎಪಿಸೋಡ್ನಲ್ಲಿ ಈ ಶಕ್ತಿಯ ಉಗಮವಾಗಿದ್ದು ಯಾವಾಗ, ದಂತಕಥೆ ಏನ್ ಹೇಳುತ್ತೆ, ಹಾಗೆ ತಾಯಿಯ ಮಹಾತ್ಮೆ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪ್ರತ್ಯಂಗಿರ ದೇವಿಯನ್ನ ಅಥರ್ವ ವೇದದಲ್ಲಿ ಭದ್ರಕಾಳಿ, ನರಸಿಂಹಿ, ಸಿಂಹಮುಖಿ ಮತ್ತು ನಿಕುಂಬಳ ಎಂದು ಕರೀತಾರೆ. ಪ್ರತ್ಯಂಗಿರ ದೇವಿಯು ಶಕ್ತಿ ಧರ್ಮಕ್ಕೆ ಸಂಬಂಧಿಸಿದ ಶ್ರೇಷ್ಠ ದೇವತೆ. ನರಸಿಂಹ ಅಥವಾ ಶರಭನ ಸ್ತ್ರೀ ಶಕ್ತಿ ರೂಪವೆಂದು ವಿವರಿಸಲಾಗಿದೆ. ತ್ರಿಪುರ ರಹಸ್ಯದ ಪ್ರಕಾರ ತ್ರಿಪುರ ಸುಂದರಿಯ ಉಗ್ರ ರೂಪದ ಅಭಿವ್ಯಕ್ತಿ. ಅಥರ್ವ ವೇದ ಮಾಂತ್ರಿಕ ದೇವತೆಯೆಂದು ಭದ್ರಕಾಳಿಯ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತೆ. ತಾಯಿ ನರಸಿಂಹಿಯ ನಾನಾ ದಂತ ಕಥೆಗಳನ್ನ ಹೇಳುವ ಅನೇಕ ಗ್ರಂಥಗಳು ಸನಾತನ ಧರ್ಮದಲ್ಲಿ ಸಿಗುತ್ತವೆ. ದೇವಿ ಮಹಾತ್ಮ್ಯದ ಒಂದು ಕಥೆಯಲ್ಲಿ ನರಸಿಂಹಿಯು ಸಪ್ತ ಮಾತೃಕೆಯಲ್ಲಿ ಒಬ್ಬಳೆಂದು ವಿವರಿಸಿದೆ. ದಂತಕಥೆಯ ಪ್ರಕಾರ ಸ್ವರ್ಗವನ್ನ ಅತಿಕ್ರಮಿಸಿಕೊಂಡಿದ್ದ ಅಸುರರಾದ ಶುಂಭ ಮತ್ತು ನಿಶುಂಭರನ್ನ ಸಂಹರಿಸಲು ಜಗನ್ಮಾತೆಯು ತನ್ನ 7 ಶಕ್ತಿಗಳನ್ನ ಸಮ್ಮಿಲನ ಮಾಡಿ ಜನ್ಮ ತಾಳಿದ್ದೆ ಪ್ರತ್ಯಂಗಿರಾದೇವಿ. ಪುರಾಣ ಕಥೆಗಳ ಪ್ರಕಾರ ಕೃತಯುಗದ ಕೊನೆಯಲ್ಲಿ ಬ್ರಹ್ಮಾಂಡದಲ್ಲಿ ಹೊಳೆಯುವ ಕಿಡಿಯೊಂದು ಕಾಣಿಸಿಕೊಂಡು ಅದು ವಿಪುಲಾಸುರ ಎಂಬ ದುಷ್ಟ ರಾಕ್ಷಸನಾಗಿ ರೂಪಾಂತರಗೊಳ್ಳುತ್ತೆ. ಭೂಲೋಕದಲ್ಲಿ ಅಷ್ಟಲಕ್ಷ್ಮಿಯ ಆಚರಣೆಗಳನ್ನ ಮಾಡುತ್ತಿದ್ದ 8 ಋಷಿಗಳ ಸಮೂಹಕ್ಕೆ ವಿಪಲಾಸುರ ಅಡ್ಡಿಪಡಿಸ್ತಾನೆ. ಅಲ್ಲಿದ್ದವರಿಗೆ ಕಿರುಕುಳ ನೀಡುವುದಕ್ಕೆ ಶುರು ಮಾಡ್ತಾರೆ. ಅದು ಅಷ್ಟಲಕ್ಷ್ಮಿಯರನ್ನ ಆರಾಧಿಸುತ್ತಿದ್ದ ಮಹಾಯಜ್ಞವಾಗಿತ್ತು. ಕೂಡಲೇ ರಕ್ಕಸನ ಉಪಟಳಕ್ಕೆ ಬೆದರಿದ ಋಷಿವರ್ಯರು ಜಗನ್ಮಾತೆಯನ್ನ ಕಾಪಾಡೆಂದು ಬೇಡಿಕೊಳ್ತಾರೆ. ಆಗ ದೇವಿಯು ಉಗ್ರ ಸ್ವರೂಪಳಾಗಿ ತನ್ನ ಕಮಲದ ಕವಚವನ್ನಾಗಿಸಿ ಪ್ರತ್ಯಕ್ಷಳಾಗ್ತಾಳೆ. ಈ ಉಗ್ರರೂಪಿ ರಕ್ಷಣೆಯು 565 ದಳಗಳನ್ನ ಹೊಂದಿತ್ತು ಎಂದು ಅಥರ್ವ ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಈ ಕವಚವು ಅಷ್ಟ ಋಷಿಗಳಿಗೆ ರಕ್ಷಣೆಯನ್ನ ನೀಡಿ ಯಾವುದೇ ತೊಂದರೆ ಇಲ್ಲದೆ, ದುಷ್ಟನ ಉಪಟಳವಿಲ್ಲದೆ ಯಜ್ಞಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಇತ್ತ ಕಡೆ ಜಗನ್ಮಾತೆಯು ನರಸಿಂಹಿಯ ಉಗ್ರ ರೂಪವನ್ನ ತಾಳಿ ರಾಕ್ಷಸ ವಿಪುಲಾಸುರನನ್ನ ಸಂಹರಿಸಿದಳೆಂದು ಪುರಾಣ ಕಥೆ ಹೇಳುತ್ತೆ. ಇನ್ನು ಮಾರ್ಕಂಡೇಯ ಪುರಾಣ ಮತ್ತು ಶಿವಪುರಾಣದ ಪ್ರಕಾರ ತ್ರೇತಾಯುಗದ ಆರಂಭದಲ್ಲಿ ವಿಷ್ಣುವಿನ 10 ಅವತಾರಗಳಲ್ಲಿ 4ನೆಯ ಅವತಾರವಾದ ನರಸಿಂಹನು ಅಸುರ ರಾಜ ಹಿರಣ್ಯ ಕಶಿಪವನ್ನ ಅವನ ದೇಹವನ್ನ ಸೀಳಿ ಸಂಹರಿಸಿದ ನಂತರ ಉಗ್ರ ರೂಪಿಯಾದ ನರಸಿಂಹನ ಕೋಪವನ್ನ ತಣಿಸುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ. ಪ್ರತಿಕ್ಷಣ ದೈತ್ಯನಾಗುತ್ತಾ ಮತ್ತಷ್ಟು ಉಗ್ರ ಸ್ವರೂಪಿಯಾಗುತ್ತಾ ಬೆಳೆಯುತ್ತಿದ್ದ ನರಸಿಂಹನನ್ನ ತಣಿಸುವುದು ಹೇಗೆಂಬುದು ದೇವಾನುದೇವತೆಗಳಿಗೆ 3 ಲೋಕಕ್ಕೂ ಚಿಂತೆಯಾಗಿ ಬಿಡುತ್ತೆ. ಕೊನೆಗೆ ಹಿರಣ್ಯಾಕ್ಷನ ಮಗನಾದ ಪ್ರಹ್ಲಾದ ಶ್ರೀಹರಿಯನ್ನೇ ಸಮಾಧಾನಪಡಿಸಿ ವೈಕುಂಠಕ್ಕೆ ಹಿಂದಿರುಗುವಂತೆ ಮನವೊಲಿಸಿದ ಕಥೆಯು ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದು. ಮತ್ತೊಂದು ಶಿವಪುರಾಣದ ಉಲ್ಲೇಖ ನೋಡಿದ್ರೆ ಶಿವನು ಉಗ್ರ ಸ್ವರೂಪವಾದ ಶರಭನ ರೂಪವನ್ನ ತಾಳ್ತಾನೆ. ಶರಭನು ಉಗ್ರ ರೂಪಿಯಾಗಿದ್ದ ನರಸಿಂಹನನ್ನ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೋಗಲು ಪ್ರಯತ್ನಿಸ್ತಾನೆ. ಆದರೆ ನರಸಿಂಹ ಗಂಡ ಬೇರುಂಡನ ರೂಪವನ್ನ ಧರಿಸಿ ಕೂಡಲೇ ಶರಭನನ್ನ ಆವರಿಸಿ ಬಿಡ್ತಾನೆ. ನಂತರ ಸಾಕ್ಷಾತ್ ಶಿವನೇ ಜಗನ್ಮಾತೆಯನ್ನ ಕುರಿತು ಪ್ರಾರ್ಥನೆ ಮಾಡಿದಾಗ ಮಹಾದೇವಿಯು ಪ್ರತ್ಯಂಗಿರ ರೂಪವನ್ನ ತಾಳಿ ಶರಭನ ತಲೆಯಿಂದ ಹೊರಬರ್ತಾಳೆ. ನಂತರ ನರಸಿಂಹನನ್ನ ಸಮಾಧಾನ ಪಡಿಸ್ತಾಳೆ. ಹೀಗೆ ಪ್ರತ್ಯಂಗಿರ ರೂಪವನ್ನೇ ನರಸಿಂಹನ ಮಡದಿಯಾಗಿ ನರಸಿಂಹಿಯಾಗಿ ಸ್ಥಾನ ಪಡೆದಳು ಎನ್ನುತ್ತೆ ಪುರಾಣ. ಮತ್ತೊಂದು ಕಥಾನಕವನ್ನ ಗಮನಿಸಿದಾಗ ಪ್ರಾಚೀನ ಕಾಲದಲ್ಲಿ 2 ಋಷಿಗಳು ಪ್ರತ್ಯಂಗಿರ ತಾಯಿಯನ್ನ ಉಗ್ರ ರೂಪಿಯಾದ ಆಕೃತಿಯನ್ನೇ ಅಂಗಿರಸ್ ಎಂದು ಹೆಸರಿಲ್ಲದ ಮೂಲ ಮಂತ್ರದ ಮೂಲಕ ದೇವಿಯನ್ನ ಧ್ಯಾನಿಸ್ತಾ ಇದ್ರು. ಹೀಗೆ ಅವರ ಭಕ್ತಿ ಭಾವಕ್ಕೆ ಮೆಚ್ಚಿದ ತಾಯಿಯೂ ಪ್ರತ್ಯಕ್ಷಳಾಗಿ ತನ್ನ ಹೆಸರನ್ನ ಋಷಿಗಳಿಗೆ ತಿಳಿಸಿ ಆಶೀರ್ವದಿಸ್ತಾಳೆ. ಹೀಗಾಗಿ ಮುಂದೆ ಅವಳನ್ನ ಪ್ರತ್ಯಂಗಿರ ದೇವಿ ಎಂದು ಕರೆಯಲಾಯಿತು. ಪ್ರತಿ ಅಂದ್ರೆ ಹಿಮ್ಮುಖ ಮತ್ತು ಅಂಗಿರಸ್ ಎಂದರೆ ಆಕ್ರಮಣ. ಅಂದ್ರೆ
ದುಷ್ಟ ಶಕ್ತಿಗಳನ್ನ ಸಂಹರಿಸೋದು ಎಂದರ್ಥ. ಹೀಗಾಗಿ ಪ್ರತ್ಯಂಗಿರ ದೇವತೆಯು ಯಾವುದೇ ಮಾಟ ಮಂತ್ರದ ದಾಳಿಯನ್ನ ಹಿಮ್ಮೆಟ್ಟಿಸ್ತಾಳೆ ಎಂದು ನಂಬಲಾಗಿದೆ. ದಕ್ಷಿಣ ಭಾರತದಾದ್ಯಂತ ಅನೇಕ ದೇವಾಲಯಗಳಲ್ಲಿ ತಾಯಿಯನ್ನ ಅಥರ್ವ ವೇದದ ಸಾಕಾರ ರೂಪವೆಂದು ಪರಿಗಣಿಸುವುದರಿಂದ ಆಕೆಯನ್ನ ಅಥರ್ವರ್ಣ ಭದ್ರಕಾಳಿ ಎಂದು ವರ್ಣಿಸಲಾಗಿದೆ. ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿಯೂ ಪ್ರತ್ಯಂಗಿರಾಳನ್ನ ಉಲ್ಲೇಖಿಸಲಾಗಿದೆ. ರಾವಣನ ಮಗನಾದ ಇಂದ್ರಜಿತ್ ರಾಮ ಲಕ್ಷ್ಮಣರೊಂದಿಗೆ ಜಯ ಸಾಧಿಸುವ ಸಲುವಾಗಿ ಪ್ರತ್ಯಂಗಿರ ತಾಯಿಯ ಆಶೀರ್ವಾದಕ್ಕಾಗಿ ನಿಕುಂಬಳ ಯಾಗವನ್ನ ಮಾಡ್ತಾನೆ. ನಿಕುಂಬಳ ಅಂದ್ರೆ ಪ್ರತ್ಯಂಗಿರ ದೇವಿಯ ಮತ್ತೊಂದು ಹೆಸರು. ರಾಮ ಲಕ್ಷ್ಮಣರ ಸೈನ್ಯ ಲಂಕೆಯಲ್ಲಿ ಹೋರಾಡ್ತಿತ್ತು. ದಿನೇ ದಿನೇ ಮೈಲಿಗಲ್ಲು ಸಾಧಿಸ್ತಾ ಇತ್ತು. ಒಂದು ವೇಳೆ ಈ ಯಾಗ ಸಂಪೂರ್ಣವಾಗಿದ್ದೇ ಆದಲ್ಲಿ ಇಂದ್ರಜಿತ್ನನ್ನ ಸೋಲಿಸುವವರೇ ಇಲ್ಲವಾಗುತ್ತಿದ್ರು. ಕೊನೆಗೆ ರಾವಣನ ಸೇನೆಯೇ ಜಯಶಾಲಿಯಾಗ್ತಿತ್ತು. ಹೀಗಾಗಿ ಪ್ರತ್ಯಂಗಿರ ದೇವಿಯನ್ನ ತಂತ್ರವು ಶಾಂತ, ಉಗ್ರ, ಪ್ರಚಂಡ, ಘೋರ ಮತ್ತು ತೀವ್ರ ಎಂದು ವರ್ಗೀಕರಿಸುತ್ತೆ. ಹಾಗಾಗಿ ಪ್ರತ್ಯಂಗಿರ ದೇವಿಯನ್ನ ಉಗ್ರ ಸ್ವರೂಪಿ ಎಂದು ಪರಿಗಣಿಸಲಾಗುತ್ತೆ. ಜನಸಾಮಾನ್ಯರು ಅರಿವಿಲ್ಲದೆ ಪ್ರತ್ಯಂಗಿರ ತಾಯಿಯ ಮಂತ್ರೋಪಚಾರ ಮಾಡಬಾರದು ಎನ್ನುತ್ತೆ ವೇದ. ಪ್ರತ್ಯಂಗಿರ ಪೂಜೆಯನ್ನ ತಂತ್ರದಲ್ಲಿ ಪ್ರವೀಣರಾದ ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ನಡೆಸಬೇಕು. ಹೀಗಾಗಿ ಪ್ರತ್ಯಂಗಿರಾಗೆ ಸಮರ್ಪಿತವಾದ ಪೂಜೆಗಳನ್ನ ಜನರ ಕಲ್ಯಾಣಕ್ಕಾಗಿ ಮತ್ತು ದುಷ್ಟ ಶಕ್ತಿಗಳ ಸರ್ವನಾಶಕ್ಕಾಗಿ ನಡೆಸಲಾಗುತ್ತೆ. ಕೆಲವು ದೇವಾಲಯಗಳಲ್ಲಿ ಪ್ರತ್ಯಂಗಿರ ದೇವಿ ಹೋಮವನ್ನ ಅಮಾವಾಸ್ಯೆಯ ದಿನಗಳಲ್ಲಿ ನಡೆಸಲಾಗುತ್ತೆ. ಎಲ್ಲ ತಾಂತ್ರಿಕ ದೇವತೆಗಳಂತೆ ಸಾಮಾನ್ಯವಾಗಿ 8 ವಿಧದ ಕಾರ್ಯಗಳಿಗೆ ಪ್ರತ್ಯಂಗಿರ ದೇವಿಯನ್ನ ಆಹ್ವಾನಿಸಬಹುದು. ಅವು ಜೀವನದಲ್ಲಿ ಅಭಿವೃದ್ಧಿಗೆ, ಸರ್ವರ ಏಳಿಗೆಗೆ, ಹಾಗೆ ದುಷ್ಟರಿಂದ ರಕ್ಷಣೆಗಾಗಿ ಮಾತ್ರ. ಅದು ಬಿಟ್ಟು ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಅವನತಿಗೆ ಪ್ರಾರ್ಥಿಸಿದ್ರೆ ಅದರಿಂದ ಪೂಜಿಸುವವರು ಸರ್ವನಾಶವಾದ ಉದಾಹರಣೆ ಸಾಕಷ್ಟಿದೆ. ನಿರ್ಗುಣ ತತ್ವದಿಂದ ಬಂದ ಅಗಾಧ ಶಕ್ತಿ ದೇವಿಯೇ ಪ್ರತ್ಯಂಗಿರ ದೇವಿ. ನಿರ್ಗುಣ ನಿರಾಕಾರಗಳನ್ನು ಯಾವುದನ್ನು ಸೂಚಿಸುತ್ತದೋ ಅದೇ ಈ ದೇವಿಯ ಸ್ಥಾನ. ಅಂದರೆ ಈ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಂಕಟಗಳಾಗ್ಲಿ, ಅಪಾಯಗಳಾಗ್ಲಿ, ಭಯವಾಗ್ಲಿ, ವಿಚಾರಗಳಾಗ್ಲಿ, ಇಚ್ಛೆಗಳಾಗ್ಲಿ ಏನೂ ಇರುವುದಿಲ್ಲ. ಅಂದರೆ ಯಾವುದು ಇರದೇ ಇರುವ ಸ್ಥಿತಿ ಎಂದರ್ಥ. ಹಾಗಾಗಿ ಅದನ್ನ ಪ್ರತ್ಯಂಗಿರ ದೇವಿಗೆ ಪ್ರತಿನಿಧಿಸಲಾಗಿದೆ. ಸರಳವಾಗಿ ಹೇಳಬೇಕಂದ್ರೆ ಈ ದೇವಿಯನ್ನ ಆರಾಧಿಸುವವರಿಗೆ ಯಾವುದೇ ರೀತಿಯ ಗಂಡಾಂತರವಾಗಲಿ, ಅಪಾಯಗಳಾಗಲಿ, ಶತ್ರು ಬಾಧೆಯಾಗಲಿ, ಭಯವಾಗಲಿ ಇರೋದೇ ಇಲ್ಲ. ಅಷ್ಟು ಮಹತ್ವ ಪಡೆದಿದ್ದಾಳೆ ಪ್ರತ್ಯಂಗಿರ ದೇವಿ. ಹಾಗಾಗಿ ಪ್ರತ್ಯಂಗಿರ ದೇವಿಯ ಕುರಿತು ಹಿಂದೂಗಳಲ್ಲಿ ಅತ್ಯಂತ ವಿಶೇಷವಾದ ಸ್ಥಾನಮಾನಗಳಿವೆ. ಜನರು ಇಂದಿಗೂ ಮಾಟ ಮಂತ್ರ ಶಕ್ತಿಗಳಿಗೆ ಒಳಗಾಗಿದ್ದಾರೆ ಎಂಬ ಸಂದೇಹ ಉಂಟಾದ್ರೆ ಸಾಮಾನ್ಯವಾಗಿ ಪ್ರತ್ಯಂಗಿರ ಹೋಮ ಮಾಡಿಸ್ತಾರೆ. ಪ್ರತ್ಯಂಗಿರ ದೇವಿಯು ಅತ್ಯಂತ ಶಕ್ತಿಶಾಲಿ ದೇವತೆಯಾಗಿದ್ದು ಶ್ರದ್ಧೆ, ಭಕ್ತಿಯಿಂದ ಪೂಜಿಸ್ತಾರೆ. ದೇವಿಯ ಆರಾಧನೆಯಿಂದ ಮಾನಸಿಕ ಶಾಂತಿ ಪ್ರಾಪ್ತವಾಗುತ್ತೆ, ಮಾನಸಿಕ ಸ್ಥಿರತೆ ವೃದ್ಧಿಯಾಗತ್ತೆ. ಪ್ರತ್ಯಂಗಿರ ಶಕ್ತಿಯ ಆರಾಧನೆಯಿಂದ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟ ಶಕ್ತಿಯಿಂದ ಮುಕ್ತಿ ದೊರೆಯುತ್ತೆ. ಪ್ರತ್ಯಂಗಿರ ಹೋಮದಿಂದ ಆರೋಗ್ಯ ವೃದ್ಧಿಸುತ್ತೆ. ಹಾಗಾಗಿ ಇಂದಿಗೂ ಸರ್ವ ಭಯ ನಿವಾರಣೆಯಾಗೋದಕ್ಕೆ, ಪ್ರತ್ಯಂಗಿರ ದೇವಿಯ ಅಭಯ ಸಿದ್ಧಿಸಿಕೊಳ್ಳೋದಕ್ಕೆ ಭಕ್ತಾದಿಗಳು ತಾಯಿಯನ್ನ ಆರಾಧಿಸ್ತಾರೆ. ತಾಯಿ ಪ್ರತ್ಯಂಗಿರ ದೇವಿಯ ಕೃಪಕಟಾಕ್ಷ ನಮ್ಮ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.